ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನುಗ್ಗೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ಅನ್ನದ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಅನಿಮಿಕ್ ಆಗಿದ್ರೆ ನುಗ್ಗೆಕಾಯಿ ಜಾಸ್ತಿ ಬಳಸೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ, ರಕ್ತ ಶುದ್ಧಿ ಮಾಡುತ್ತೆ, ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಆದ್ದರಿಂದ ವಾರಕ್ಕೊಂದ್ಸತಿನಾದರೂ ನಾವು ಇದನ್ನು ತಿಂದರೆ ಒಳ್ಳೆಯದು. ನೋಡಿ, ನಾನೀಗ 5 ನುಗ್ಗೆಕಾಯಿನ ತೊಳೆದ್ಬಿಟ್ಟು ಹಚ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಈ ನುಗ್ಗೆಕಾಯಿಂದ ಸಾರು ಮಾಡ್ತೀವಿ, ರಸಮ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ. ಇದನ್ನು ಬಿಟ್ಟು ಬೇರೆ ಐಟಮ್ಸ್ ಏನಾದ್ರು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾನಿಲ್ಲಿ 2 ದಪ್ಪ ಈರುಳ್ಳಿ ಹಚ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, 1 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, 2 ದೊಡ್ಡ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಕಾಯಿ ತುರಿ 1 ಬಟ್ಲು, ಹುಣಸೆ ರಸ, 2 ಸ್ಪೂನ್ ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಎಣ್ಣೆ ಇಷ್ಟು ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಬೇಯಕ್ಕೆ ಇಟ್ಟಿದ್ವಲ್ಲ, ಈಗ ಅದು ಅರ್ಧ ಬೆಂದಿದೆ. ನುಗ್ಗೆಕಾಯಿನ ನಾವು ಒಗ್ಗರಣೆಗೆ ಹಾಕಿದಾಗಲೇ ಬೇಯಿಸ್ಕೊಬೋದಾಗಿತ್ತು, ಆದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಅದಕ್ಕೆ ನಾನು ಈ ಥರ ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ ಒಲೆ ಮೇಲೆ. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊನೂ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ, ಏಕೆಂದರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ನೋಡಿ, ಈಗ 1-2 ನಿಮಿಷ ಆಗಿದೆ. ಈಗ ಬೇಯಿಸ್ಕೊಂಡಿರೋವಂಥ ನುಗ್ಗೆಕಾಯಿ ಮತ್ತು ಅದರೊಳಗಿರೋ ನೀರು ಎರಡೂ ಹಾಕ್ಬಿಟ್ಟು ಅದಕ್ಕೆ ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. 2 ನಿಮಿಷ ಇದನ್ನು ಕುದಿಸ್ಬಿಟ್ಟು ಒಲೆ ಆಫ್ ಮಾಡಬೇಕು. ಈಗ ರುಚಿಯಾದ ಹೆಲ್ದಿಯಾದ ನುಗ್ಗೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.